ಹಾರ್ಡ್ ವರ್ಕ್ ಇವೆಲ್ಲ ಕೆಲವು ಇರ್ತವೆ, ಪೊಲಿಟಿಕಲ್ ಕನ್ಸಿಡ್ರೇಷನ್ ಮೇಲೆ ಬರ್ತಕ್ಕಂಥದ್ದು ಆ ಮಾತು ಬೇರೆ. ಬಟ್ ಮೆಜಾರಿಟಿ ಜನ ಹಾರ್ಡ್ ವರ್ಕ್ ಯಾರು ಮಾಡ್ತಾರೋ ಅವರಿಗೆ ಎಲ್ಲಿಯಾದರೂ ಎಲ್ಲಿ ಯಶಸ್ಸು ಸಿಗ್ತದೆ. ಈಗ ನಾನೇನು ಬಯಸಿದಿಲ್ಲ, ನಾನು ಸುಮಾರು 11 ಸಲ ಗೆದ್ದಿದ್ದೆ. ನಾ ಎಂದೂ ಕೂಡ ನನಗೆ ಹೆಂಗೆ ಅನಿಸಿದಿಲ್ಲ ಈ ಸಾರಿ ನಾನು ಸೋಲ್ತೀನಿ, ಲಾಸ್ಟ್ 2019 ಸೋಲ್ತೀನಿ ಅಂತೇನು ಅನಿಸಿರಲಿಲ್ಲ. ಬಟ್ ನಮ್ಮ ಮನೆಯವ್ರು ಮಾತ್ರ ಹೇಳ್ತಿದ್ರು ನನಗೆ, ಇಲ್ಲರಿ ಈ ಸಾರಿ ಗಾಳಿ ಸರಿಯಿಲ್ಲ, ಎಲ್ಲರೂ ಹಿಂದೆ ಮಾತಾಡ್ತಾರೆ, ನಿಮ್ಮ ಮುಂದೆ ಬಂದು ಒಂದು ಹೇಳ್ತಾರೆ, ನಾವೆಲ್ಲ ಮನೆಯಾಗಿರ್ತೇವೆ ಕುಂತು ಅಲ್ಲಿ ಇಲ್ಲಿ ಓಡಾಡ್ತೇವೆ, ನಮ್ಗೆ ಗೊತ್ತಿದೆ ನಿಮ್ಮ ಅವರು ಭಾಳ ಜನ ಅವರಿಗೊಂದು ನಿಮ್ಮ ಬಗ್ಗೆ ಅಸೂಯೆ ಹಾಗೆ ಹುಟ್ಟಿದೆ, ಅದಕ್ಕೆ ನೀವು ನಿಂದ್ರಬೇಡಿ ಅಂತ ಹೇಳಿದ್ರು. ಇದು ಹೆಣ್ಮಕ್ಳು ಮಾತು ಕೇಳಿ ನಿಂದ್ರಬೇಡಿ ಅಂದ್ರೆ ಬರೀ ಕಷ್ಟ ಆಗೋದು. ನಾನು ಪಾಲಿಟಿಕ್ಸ್ನಾಗ ಇದ್ದ ಮೇಲೆ ಸೋಲು ಗೆಲುವು ಇರ್ತದೆ, ಕಂಟೆಸ್ಟ್ ಮಾಡೋಣ. ಮತ್ತು ಅದ್ರಾಗ ನಾನು ಸೆಂಟ್ರಲ್ ಮಿನಿಸ್ಟರ್ನೂ ಇದ್ದೆ, ಅದಕ್ಕಾಗಿ ಅಪೋಸಿಷನ್ ಲೀಡರ್ ಆಗಿದ್ದೆ. ಅದಕ್ಕಾಗಿ ನಾನೇ ಇದು ಬಿಟ್ಟರೆ ಚೆನ್ನಾಗಿರಲ್ಲ ಅಂಥೇಳಿ ನಾನು ಕಂಟೆಸ್ಟ್ ಮಾಡಿದೆ. ಪೊಲಿಟಿಕಲಿ ಎಲ್ಲಾರ ಏನಾದರೂ ನಮ್ಮ ಕಡೆಯಿಂದನೂ ಕೂಡ ವ್ಯತ್ಯಾಸ ಆಗಿರ್ಬೋದು, ಇಲ್ಲಂತಿಲ್ಲ. ನಾವು ನಮ್ಮ ಸೀಟನ್ನು ಕಳ್ಕೊಂಡ್ಮೇಲೆ ನಾನು ಮತ್ತೇನು ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ. ಇಮಿಡಿಯೇಟ್ಲಿ ಸೋತ ಮೇಲೆ ಸೋನಿಯಾ ಗಾಂಧಿಯವರು ನನಗೆ ಫೋನ್ ಮಾಡಿದ್ರು, ಡೋಂಟ್ ವರಿ, ದೇರ್ ಆರ್ ಪೀಪಲ್ ಮೆನಿ ಪೀಪಲ್ ಗಾಟ್ ಡಿಫೀಟೆಡ್, we want your services, so you have to file nomination for Rajya Sabha ಅಂತ ಹೇಳಿದ್ರು. ನಾನು ರಾಜ್ಯ ಸಭಾಕ್ಕೆ ಅಲ್ಲಿ ರಾಜ್ಯಸಭಾದಾಗ ಅಪೋಸಿಷನ್, ಇದು ಲೋಕಸಭಾದಾಗ ಅಪೋಸಿಷನ್ ಇದ್ದೆ. ರಾಜ್ಯಸಭಾದಾಗ ಬಂದ ಕೂಡಲೇ ನನಗಂದರು ನೀವೇ ಅಪೋಸಿಷನ್ ಲೀಡರ್ ಆಗಲಿ ರಾಜ್ಯಸಭಾದಂದರು. ಬೇರೆಯವರೆಲ್ಲ ಅಂದರು ಇವೇನಪ್ಪ ಮೊದಲು ಬಂದ ಅಲ್ಲಿ ಲೀಡರ್ ಆದ ಅಪೋಸಿಷನ್ ಲೋಕಸಭೆಯಲ್ಲಿ, ಇಲ್ಲಿ ಬಂದ ಇವನೇ ಲೀಡರ್ ಆಗಲಾಗ್ತಾನೆ. ಅದು ಆಯಿತು, ಇದು ಒಂದು ಕತೆ. ಅದು ಆದಮೇಲೆ AICC ಅಧ್ಯಕ್ಷ ನಾನೇನು ಕೇಳಿದಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ರಾತ್ರಿ 11 ಗಂಟೆಗೆ ಸೋನಿಯಾ ಗಾಂಧಿಯವರು ಫೋನ್ ಮಾಡಿ ಹೇಳಿದ್ರು, ಖರ್ಗೆಜಿ ಯು ಹ್ಯಾವ್ ಟು ಫೈಲ್ ನಾಮಿನೇಷನ್ ಟುಮಾರೋ ಫಾರ್ AICC ಅಂತ ಹೇಳಿದ್ರು. ನಾನು ಹೇಳಿದೆ ತಿರುಗಾಡ ಅದು ಇದು ಭಾಳ ಕಷ್ಟ ಆಗ್ತದೆ ಅಂದರು. ಅವರಂದರು ನೋ ಯು ವರ್ಕ್ ಹಾರ್ಡ್, ಐ ನೋ ದ್ಯಾಟ್, ಪ್ಲೀಸ್ ಯು ಅಕ್ಸೆಪ್ಟ್ ದಿಸ್. ಆ್ಯಂಡ್ ಅದು ನನ್ನ ಮೇಲೆ ಅವ್ರ ನಂಬಿಕೆ ಅನ್ರಿ ಅಥವಾ ಯಾರು ನಂಬಿಕೆ ಉಳಿಸ್ಕೊಳ್ತಾರೋ ಅವರಿಗೆ ಎಷ್ಟು ಸಿಗ್ತದೆ ಅನ್ನೋಕ್ಕೆ ಇದು ಒಂದು ಕಾರಣ.